ಹೌದು, ಹೀಗೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಒಂಟಿ ಮನೆಯ ಮುಂದೆ ಸಾವಿನ ಕುಣಿಕೆಗೆ ಶರಣಾಗಿರೋ ಸ್ಥಿತಿಯಲ್ಲಿ ನೇತಾಡುತ್ತಿರುವ ವ್ಯಕ್ತಿಯ ಮೃತದೇಹ. ಅಯ್ಯೋ ಪಾಪ, ಯಾರೋ ಸತ್ತಿದ್ದಾರೆ ಎಂದು ಇಣುಕಿ ಇಣುಕಿ ನೋಡುತ್ತಿರುವ ಸಾರ್ವಜನಿಕರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಜಾತ್ವಾರ ಹೊಸಳ್ಳಿ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಒಂಟಿ ಮನೆಯ ಬಳಿ. ಹೌದು ವೀಕ್ಷಕರೇ, ಜಾತ್ವಾರ ಹೊಸಳ್ಳಿ ಗ್ರಾಮದ 45 ವರ್ಷದ ಮಂಜುನಾಥ್ ಮೃತ ದುರ್ದೈವಿ. ತನ್ನ ಬಳಿ ಇದ್ದ ಆಸ್ತಿ ಪಾಸ್ತಿಗಳನ್ನ ಮಾರಾಟ ಮಾಡಿಕೊಂಡು ಅಲ್ಲಲ್ಲಿ ಕೈ ಸಾಲ ಮಾಡಿಕೊಂಡಿದ್ದ ಮಂಜುನಾಥ್ ಸಾಲ ಬಾಧೆ ತಳಲಾರದೆ ಸಾಲ ಕೊಟ್ಟವರಿಂದ ತಪ್ಪಿಸಿಕೊಳ್ಳಲು ಕೆಲವು ದಿನಗಳ ಹಿಂದೆ ಮನೆ ಬಿಟ್ಟು ಧರ್ಮಸ್ಥಳದ ಸುತ್ತಮುತ್ತ ಓಡಾಡಿಕೊಂಡಿದ್ದಂತೆ. ಈ ವಿಚಾರವಾಗಿ ತನ್ನ ಸಂಬಂಧಿಕ ಮುನಿರಾಜು ಬಳಿ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಂತೆ. ಮುನಿರಾಜು ಎಲ್ಲ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸೋದಾಗಿ ಹೇಳಿ ಮನೆಗೆ ವಾಪಸ್ಸಾಗು ಎಂದಿದ್ರಂತೆ. ಆದರೆ ಮಂಜುನಾಥ್ ಸಾವಿಗೆ ಶರಣಾಗಿರೋ ವಿಚಾರ ತಿಳಿದು ಮುನಿರಾಜು ಇದು ಸ್ವಯಂ ಪ್ರೇರಿತ ಸಾವಲ್ಲ, ಯಾರೋ ಕೊಂದು ತಂದು ಇಲ್ಲಿ ಹಾಕಿದ್ದಾರೆ ಎಂದು ಕಣ್ಣೀರಿಟ್ಟಿದ್ದಾರೆ. ಜಾತ್ವಾರ ಸಳಿ ಸರ್ ಏನಾಗಿತ್ತು ಅಂದರೆ ಅವರು ವಾರ ಒಂದು 10 ದಿನ ಆಗಿತ್ತು ಸರ್. 10 ದಿನದ ಗಾಡಿ ಒಂದು ಬುಲೆಟ್ ತೊಗೊಂಡೋಗಿದ್ರು. ಆ ಬುಲೆಟ್ ತೊಗೊಂಡೋಗಿ ಅದರಿಂದ ಏನಾರ ನೋವು ತಿಂತಾಯಿದ್ರು ಅಂತ ಹೇಳ್ಬಿಟ್ಟು ಒಂದಿನ ಫೋನ್ ಮಾಡಿದೆ. ನಾನು 3 ದಿನ ಬಿಟ್ಕೊಂಡು ಫೋನ್ ಮಾಡಿದೆ ನನಗೆ ಏನಂತ ಹೇಳಿದೆ ಅಂದರೆ, ಒಂದು ಸರಿ ಫೋನ್ ಮಾಡಿದ್ರೆ ಫೋನ್ ರೆಸ್ಪಾನ್ಸ್ ಮಾಡಿಲ್ಲ. ಆಮೇಲೆ ತಿರ್ಗಿ ಅವರಷ್ಟು ಅವರೇ ಫೋನ್ ಮಾಡಿದ್ರು ನಮಗೆ. ಫೋನ್ ಮಾಡ್ಬಿಟ್ಟು ಏನಂತ ಹೇಳಿದ್ರು ಅಂದರೆ, ಹಿಂಗೆ ಎತ್ಕೊಂಡೋಗಿದ್ದೀನಿ, ಗಾಡಿ ನನ್ನ ಹತ್ರನೇ ಐತೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾನೇಂತ ಹೇಳಿದೆ, ಅಣ್ಣ ಗಾಡಿ ನಿನ್ನ ಹತ್ರನೇ ಇರಲಿ, ನಾಳೆ ಬೆಳಗ್ಗೆ ಬಂದುಬಿಡ್ತೀನಿ ಅಂದರು. ಬೆಳಗ್ಗೆ ಬೇಡ, ಶನಿವಾರ ಬಾ ಅಂತ ಹೇಳಿದೆ. ನಾನು ಫೋನ್ ಮಾಡಿದ್ದು ಬುಧವಾರ. ನೀನು ನಾಳೆ ಬರಬೇಡ, ಬುಧವಾರನೇ ಬೇಡ, ಗಾಡಿ ನಿಧಾನವಾಗಿ ಎತ್ಕೊಂಡು ಏನು ತಲೆ ಕೆಡ್ಸ್ಕೊಂಬೇಡ, ಎಲ್ಲಿದೆ ಅಣ್ಣ ಅಂತ ಹೇಳ್ಬಿಟ್ಟು ಹೇಳಿದೆ. ನಾನು ಧರ್ಮಸ್ಥಳದ ಆಚೆ ಇದ್ದೀನಿ ಅಂದು. ಆಮೇಲೆ ನೀನು ಎಲ್ಲಿದೆ ಕರೆಕ್ಟಾಗಿ ಹೇಳೋಣ ಅಂದೆ. ಇಲ್ಲ ವೀಡಿಯೋ ಕಾಲ್ ಮಾಡ್ತೀನಿ ನೋಡು ಅಂದು. ವೀಡಿಯೋ ಕಾಲಲ್ಲೆಲ್ಲ ಮಾತಾಡಿದ್ರು. ವೀಡಿಯೋ ಕಾಲೆಲ್ಲ ಮಾತಾಡಿ ಎಲ್ಲ ಚೆನ್ನಾಗಿದ್ರು. ಏನಂದರೆ ಆವತ್ತಿಂದ ಇವತ್ತಿಗೂ ಮನೆಗೆ ಬಂದಿಲ್ಲ. ಸಾಲಗಾರ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಅದರಲ್ಲಿ ಯಾರೋ ಒಬ್ಬರು ಟೆನ್ಷನ್ ಕೊಡ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಸರ್. ನಾನು ನಿಮ್ಮ ಕೇಳ್ಕೊಂಡ್ರೆ ನೀವು ನೋವು ತಿಂತೀರಾ, ತಿರ್ಗಿ ಆಮೇಲೆ ನಿಮ್ಮ ಅತ್ತಮ್ಮನಿಗೆ ಎಲ್ಲ ಹೇಳ್ಬೇಡ ಅಂತೇಳ್ಬಿಟ್ಟು ಹೇಳಿದ್ರು. ಅತ್ತಮ್ಮನಿಗೆ, ನೀರಿಗನಿಗೆ, ನಮ್ಮ ಮಾವನಿಗೆ ಯಾರು ಹೇಳ್ಬೇಡಪ್ಪ, ನಿನ್ನ ಕೊಬ್ಬನ ಕೇಳ್ತಾ ಇದ್ದೀನಿ. ಅಣ್ಣ ನಿಂಗೆ ಏನೇ ಬಾಧೆ ಇರಲಿ ನಾನು ಕ್ಲಿಯರ್ ಮಾಡ್ತೀನಿ ಬಾಪ ಅಂತ ಹೇಳಿದ್ದೆ. ನೀನು ಏನೇ ಬಾಧೆ ಇರಲಿ ನಮ್ಮ ಮನೆಗೆ ಬಣ್ಣ ಅಂತ ಹೇಳಿದ್ದೆ ಸರ್. ನಮ್ಮನೆಗೆ ಬರ್ರಿ, ನಾನು ಕ್ಲಿಯರ್ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳಿದ್ದೆ. ಆದ್ರೂ ಇವಾಗ ಮೊನ್ನೆ ಎಲ್ಲ ಫೋನಲ್ಲಿ ಏನೋ ಮಾತಾಡ್ತಾನೆ ಇದ್ರು ಸರ್. ಬೆಳಗ್ಗೆನೂ ಫೋನ್ ಮಾಡಿದ್ರು, ಬೆಳಗ್ಗೆ ಫೋನ್ ಮಾಡಿದಾಗೂ ಅಟೆಂಡ್ ಮಾಡಿದ್ದೆ. ಬೆಳಗ್ಗೆನೂ ಮಾತಾಡಿದ್ರು, ನನ್ನ ಹತ್ರ ಫೋನ್ ಲಿಸ್ಟ್ ಇದೆ. ಬೆಳಗ್ಗೆನೂ ಮಾತಾಡಿದ್ರು. ಮತ್ತು ನಮ್ಮ ಮಾವನ ಮಗನೂ ಇದ್ದ, ನಿನ್ನೆ ಮಧ್ಯಾಹ್ನವೂ ಮಾತಾಡಿದ್ರು. 1 ವಾರಕ್ಕೆ ಬಂದುಬಿಡ್ತೇನೆ ಅಂದ. 1 ವಾರಕ್ಕೆ ಬರ್ತೀನಿ ನಿಂಗೆ ಯಾಕೆ ಅಂದ. ಸರಿ 1 ವಾರಕ್ಕೆ ಫೋನ್ ಮಾಡಿದ್ದೆ. 1 ವಾರಕ್ಕೆ ಫೋನ್ ಮಾಡಿದಾಗ 5 ವಾರಕ್ಕೆ ಬರ್ತೀನಿ ಅಂದ. ಎಲ್ಲ ಪೋಸ್ಟ್ ಪೇಡ್ ಇದೆ ಅಂತೇಳ್ಬಿಟ್ಟು ನಾವು ತಾಸ್ಕಾರ ಮಾಡ್ಕೊಂಡು ಬೆಂಗಳೂರಲ್ಲಿದ್ರಿ. ಯಾವುದೋ ಕಾರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಕಾರ್ ಹೋಗಿದ್ರಿ, ಅಲ್ಲೇ ಇದ್ರಿ. ತಿರುಗಿ ಮತ್ತೆ ಅಲ್ಲಿಂದ ಬರಬೇಕಾದ್ರೆ ನಾವು ಇದು ಚಿಕ್ಕಬಳ್ಳಾಪುರ ಬರೋಕ್ಕೆ ಬಸ್ಸಲ್ಲಿ ಬರೋಕ್ಕೆ ನಮಗೆ 9 ವಾರ ರೀಚ್ ಆಯಿತು. 9 ವಾರಲ್ಲಿ ಫೋನ್ ಮಾಡೋ ಅಂತೇಳ್ಬಿಟ್ಟು ನಾನು ಅಲ್ಲಿ ಹೇಳಿಲ್ಲ. ನಮ್ಮ ಫ್ರೆಂಡನ್ನ ಯಾರನ್ನೋ ಒಬ್ಬನ ಕರ್ಸ್ಕೊಂಡು ನಾವು ಬೊಲೆರೋ ಗಾಡಿಯಲ್ಲಿ ಇಲ್ಲಿ ಬಂದು ಹೊಸಳ್ಳಿ ಗೇಟಲ್ಲಿ ಇಳ್ಕೊಂಡ್ರಿ. 10 ವಾರ ಆಗಿತ್ತು ಇಲ್ಲಿ ಬರೋದಕ್ಕೆ. ನಾವು 10 ವಾರಲ್ಲಿ ನಡ್ಕೊಂಡು ಹೋಗ್ಬಿಟ್ರಿ. ಇಲ್ಲಿ ಗೇಟಲ್ಲಿ ನಿಲ್ಸ್ಕೊಂಡು ಅವ್ನು ಲೋಡ್ ಗಾಡಿ ಬಂದಿದ್ದ, ಬಾಬಾ ಒಂದು ಲೋಡ್ ಗಾಡಿ ಬಂದಿದ್ದ, ನೋಡ್ಕೊಂಡು ಹೊರಡಿದ್ರಿ. ತಿರುಗಿ ಬರೋ ಟೈಮ್ಗೆ ನಾನು ಫೋನ್ ಮಾಡಿದ್ರು ಸರ್ ಅದು ಯಾವ ಹಾಕೊಂಡಿದ್ರೆ ಏನಂತ ಗೊತ್ತಿಲ್ಲ ಸರ್ ನಮಗೆ. ಧರ್ಮಸ್ಥಳದಲ್ಲಿ ಇದ್ದು ನಮ್ಗೆ ಹೇಳಿ ಸುಮಾರು ಒಂದು 8 ದಿನ 10 ದಿನ ಮೇಲಾಗಿದೆ ಸರ್. ಯಾವ ಬಂದಿದೆ ಅಂತ ನಮಗೂ ಗೊತ್ತಿಲ್ಲ ಸರ್. 10 ವಾರಕ್ಕೆ ಬರ್ತೀನಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ದು. ಗಾಡಿ ಎತ್ಕೊಂಡ್ ಬರ್ತೀನಪ್ಪ ಅಂತ ಹೇಳಿದ್ರು. 10 ವಾರಕ್ಕೆ ಗಾಡಿ ಎತ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದು. ಇವಕ್ಕೂ ಗಾಡಿನೂ ಇಲ್ಲ, ಇವರೇ ಇಲ್ಲಲ್ಲ. ನಾನು ಗಾಡಿ ನಾನು ತಗೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದು. ಸಾಲದ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಸಾಲವ್ರ ಕಾಟ ಅಂದರೆ ಜಮೀನೆಲ್ಲ ಮಾರಿಬಿಟ್ಟಿದ್ರು. ಅದೊಂದು ಹಿಂಸೆ ಆಗಿತ್ತು. ನಾನು ಜಮೀನು ಮಾರಿದ್ರು ನಿಂಗೆ ಏನು ಪ್ರಾಬ್ಲಮ್ ಆಗಿದ್ರು ನಾನು ಕ್ಲಿಯರ್ ಮಾಡ್ತೀನಿ ಅಣ್ಣ. ನಿನ್ನ ಗಾಡಿ ಬಗ್ಗೆನೇ ಮಾತಾಡಬೇಡ, ನಮ್ಮ ಮಾವನ್ಕೊಂಡು ಏನಾಗಲಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಎಷ್ಟೇ ದುಡ್ಡಾಗಲಿ ನಾನು ಕೊಡ್ತೀನಿ, ತಲೆ ಕೆಡ್ಸ್ಕೊಂಡು ಆರಾಮ ಬೇಡ. ನೀನು ಏನು ಇಲ್ಲ ಬೇಡ ಅಂದೆ. ನನಗೆ 2 ಎಕರೆ ಜಮೀನು ಬೇಕಣ್ಣ, ಕೊಡ್ಸಿ ಬಾ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಎಲ್ಲ ಮಾತಾಡಿದ್ದೆ ಸರ್, ಎಲ್ಲ ಮಾತಾಡಿದ್ದೆ. ಅದೇನಾಗಿದೆ ಅಂತ ಗೊತ್ತಿಲ್ಲ. ಬರ್ತೀನಿ ಬಿಡ ಅಂತ ಹೇಳ್ಬಿಟ್ಟು ಹೇಳಿದ್ದ. ಅದೇನಾಗಿದೆ ಅಂತ ಗೊತ್ತಿಲ್ಲ ಸರ್. ಅವರು ಸೂಸೈಡ್ ಮಾಡ್ಕೊಳ್ಳೋಂಥ ಮನುಷ್ಯ ಅಲ್ಲ. ನಮ್ಮ ಹತ್ರ ಸೋಚೆಲ್ಲ ಮಾತಾಡಿದ್ರು. ಸೂಸೈಡ್ ಮಾಡೋ ಅಂಥ ಮನುಷ್ಯನೇ ಅಲ್ಲ. ನಮಗೆ ಧೈರ್ಯ ಹೇಳ್ಬೇಕಾಯ್ತು ಮನುಷ್ಯ. ನಮ್ಮ ಮನೆ ದಿಕ್ಕಿದ್ದಂದರೆ ಹೊಸಳ್ಳಿಯಲ್ಲಿ ಆತ್ಮಪ್ಪನೇ, ಜಾತ್ವಾರ ಹೊಸಳ್ಳಿಯವರೇ. ಇಲ್ಲಿ ಬಂದು ಇಲ್ಲಿ ಹಾಕೋಣಂಥ ಅವಶ್ಯಕತೆ ಇಲ್ಲಲ್ಲ ಸರ್. ಇಲ್ಲಿ ಬಂದು ಹಾಕೋಣಂಥ ಅವಶ್ಯಕತೆನೇ ಇಲ್ಲಲ್ಲ. ನಾನು ಹೇಳಿದ್ನಲ್ಲ, ನಾನು ನಿನ್ನ ಸಾಲ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಬೇಡ, ನಾನೇನು ಸಾಲ ಮಾಡಿಲ್ಲ. ಊರಾಗ ಎಲ್ಲರಿಗೂ ಹೇಳಿದ್ದೆ ಸರ್. ನಾನು ಯಾರಿಗೆ ನಾನು ಸಾಲ ಕೊಡ್ಬೇಕಾದ್ರೆ ನಾನು ಕೊಡ್ತೀನಣ್ಣ ಅಂತ ಎಲ್ಲರಿಗೂ ಫೋನ್ ಮಾಡಿ ಮಾತಾಡಿ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಈ ಒಂಟಿ ಮನೆ, ಇದರ ಪಕ್ಕದಲ್ಲೇ ರೈಲು ಸಂಚಾರ ಮಾಡೋ ರೈಲ್ವೆ ಹಳಿಗಳಿದ್ದು, ಇದರ ಮಧ್ಯೆ ಈ ಮನೆ ಇದ್ದು, ಈ ಮನೆಯಲ್ಲಿ ಮಂಗಳಮುಖಿಯರು ಇತ್ತೀಚಿನವರೆಗೂ ಬಾಡಿಗೆಗೆ ವಾಸ ಮಾಡಿಕೊಂಡಿದ್ರು. ಕೆಲ ದಿನಗಳ ಹಿಂದೆಯಷ್ಟೇ ಇಲ್ಲಿನ ಈ ಮನೆಯನ್ನ ತೊರೆದು ಹೋಗಿದ್ದ ಮಂಗಳಮುಖಿಯರು ಮನೆ ಖಾಲಿ ಮಾಡಿದ್ರು.
ಆದರೆ ಮನೆಯ ಮುಂದಿನ ಛಾವಣಿಗೆ ಮಂಜುನಾಥ್ ಸಾವಿನ ಕುಣಿಕೆಗೆ ಶರಣಾದಂತೆ ಅವರ ಶವ ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಜಾತ್ವಾರ ಹೊಸಳ್ಳಿ ಸೆಂಟ್ರ್ ಬರ್ತದೆ. ನಾವು ಬಾಡಿಗೆ ಕೊಟ್ಟಿದ್ವಿ, ಒಂದು 5 ವರ್ಷದಿಂದ ಬಾಡಿಗೆ ಕೊಟ್ಟಿದ್ವಿ. ಅವರು ತಿಂಗಳಲ್ಲಿ ಒಂದು 20 ದಿವಸ ಇರ್ತಾರೆ, ಇನ್ನು 10 ದಿವಸ ಊರಿಗೆ ಹೋಗ್ತಾಯಿದ್ರು. ಬಟ್ ಅವ್ರು ಊರಿಗೆ ಹೋಗಿ ಒಂದು ವಾರ ಆಗಿದೆ. ಬೆಳಗಿನ ಜಾವ ನೋಡಿಕೊಂಡ್ರೆ ತೋಟದ ಹತ್ರ ಬಂದಾಗ ನೋಡಿದಾಗ ಹಿಂಗೆ ಯಾರೋ ಗೇಟಾಗಿ ಬರ್ತಾಯಿದ್ದಂಗೆ ಯಾರೋ ಹಾಕ್ಕೊಂಡವ್ರಪ್ಪ ಅಂದಿದ್ದಕ್ಕೆ ಭಯ ಆಯಿತು. ಬಂದು ನೋಡಿದ್ದಕ್ಕೆ ಹಿಂಗೆ ನಮ್ಮೂರು ಮಂಜಣ್ಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡವ್ರು ನಮ್ಮ ಮನೆ ಮುಂದೆನೇ. ಏನಿಲ್ಲ ಸರ್. ಅದು ಮೂಡುತ್ತೆ ಸರ್, ಬಟ್ ಅದು ತನಿಖೆ ಮಾಡಲಿ ಬಿಡಿ ಸರ್, ತೊಂದರೆ ಇಲ್ಲ, ಅದರಲ್ಲೇನು ಇದೇ ಇಲ್ಲ ಸರ್. ನೀವೇನಾದರೂ ಅವ್ರಿಗೆ ಏನಾದರೂ ಬರ್ತಾ ಇದ್ರೆ ಬಾಡಿಗೆಗೆ ಅಥವಾ? ಇಲ್ಲ ಸರ್, ಫೋನ್ಪೇ ಆಗ್ತಾಯಿದ್ರು ಸರ್. ನಾವು ಫೋನ್ಪೇ ಹಾಕ್ಬಿಡ್ತಾಯಿದ್ರು ಅಷ್ಟೇ, ತಿಂಗಳ ಬಾಡಿಗೆ ಫೋನ್ಪೇ ಆಗ್ತಾಯಿದ್ರು ಸರ್. ಅಲ್ಲ, ಇವ್ರಿಗೆ ಬರ್ತಾ ಇದ್ರೆ ಇಲ್ಲಿಗೆ? ಇಲ್ಲ ಸರ್, ಬರ್ತಿರ್ಲಿಲ್ಲ. ಅದು ನಮಗೂ ತುಂಬ ಬೇಜಾರಾಗ್ತಾಯಿದೆ ಸರ್, ಈ ಥರ ಆಗಿರೋದು ಫಸ್ಟ್ನೇ ಟೈಮ್. ಯಾಕಪ್ಪ ಇದಂತ ನಮಗೂ ಬೇಜಾರಾಗ್ತಾಯಿದೆ ಸರ್. ಒಂಟಿ ಮನೆ ಸರ್. ಇನ್ನು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ PSI ಶರಣಪ್ಪ ನೇತೃತ್ವದ ಪೊಲೀಸ್ ಸಿಬ್ಬಂದಿ ಸ್ಥಳ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.